ಗೈಸ್, ರೋಡ್ನ ಕ್ರಾಸ್ ಮಾಡಬೇಕಾದ್ರೆ ಸರಿಯಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಕ್ರಾಸ್ ಮಾಡಿ ರೋಡ್ನ. ಯಾಕಂತಂದರೆ ಅಣ್ಣನಿಗೆ ಕಾರೊಂದು ಬಂದು ಸರಿಯಾಗಿ ಹೊಡೆದ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವಾಗ BMTC ಬಸ್ನಲ್ಲಿದ್ದೀನಿ. ನೋಡಿ, ಇಲ್ಲಿ ಒನ್ ಡೇ ಪಾಸ್ ತೊಗೊಂಡಿದ್ದೀನಿ. ನೋಡಿ, 80 ರೂಪಾಯಿ ಒನ್ ಡೇ ಪಾಸು. ಇವಾಗ ನಾನು ಟಿನ್ ಫ್ಯಾಕ್ಟ್ರಿನಲ್ಲಿದ್ದೀನಿ. ನೋಡಿ, ಇದೇ ಟಿನ್ ಫ್ಯಾಕ್ಟ್ರಿ. ಬನ್ನಿ ಇವಾಗ ಹೋಗೋಣ. ನಾನು ಶಿವಾಜಿನಗರಕ್ಕೆ ಬಂದೆ. ಏನೋ ಪ್ಲಾನ್ ಮಾಡಿಕೊಂಡು ಶಿವಾಜಿನಗರಕ್ಕೆ ಬಂದೆ, ಆದರೆ ಆ ಪ್ಲಾನು ಫ್ಲಾಪ್ ಆಯಿತು. ಅದಕ್ಕೆ ಇವಾಗ ನಾನು ಕಬ್ಬನ್ ಪಾರ್ಕ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣ. ಆ ಸ್ಟೇಡಿಯಮ್ಮಲ್ಲಿ ಹೊಡೆದಿರೋ ಬಾಲ್ಗಳು ಈ ರೋಡಿಗೆ ಬಂದು ಬೀಳ್ತಾವಂತೆ. ನೋಡಿ, ಇಲ್ಲಿ ಗಂಟ ಬರ್ತಾವಂಥ ಬಾಲ್ಗಳು ಹೊಡೆದ್ರೆ. ಬನ್ನಿ ಇವಾಗ ಕಬ್ಬನ್ ಪಾರ್ಕ್ಗೆ ಹೋಗೋಣ. ರೋಡ್ಗಳು ನೋಡಿರಿ ಎಷ್ಟು ಕ್ಲೀನಾಗಿದೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಇದೇ ಥರ ಫುಲ್ಲು ಕ್ಲೀನಾಗಿದ್ದರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ ಗೈಸ್. ರೋಡ್ನ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಕ್ರಾಸ್ ಮಾಡಿ. ಯಾಕಂತಂದರೆ ಗಾಡಿಗಳು ಸ್ಪೀಡ್ ಇರುತ್ತೆ, ಕಂಟ್ರೋಲ್ಗೆ ಸಿಗೋದಿಲ್ಲ. ಯಾಕಂತಂದರೆ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ರೋಡ್ನ ಕ್ರಾಸ್ ಮಾಡ್ತಾ ಇದ್ದಾನಂತ. ಅಣ್ಣನಿಗೆ ಸರಿಯಾಗಿ ಹೊಡೆದ ಅಂದ್ಕೊಂಡೆ, ಆದರೆ ಸೈಡಿಗೆ ಹೋಗ್ಬಿಟ್ಟ. ಈ ಥರ ಬಂದಾಗ ಕಂಟ್ರೋಲ್ಗೆ ಸಿಗೋಲ್ಲ ಗಾಡಿಗಳು. ಹುಷಾರಾಗಿ ರೋಡ್ನ ಕ್ರಾಸ್ ಮಾಡಿ ನಂತರ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಇದೇ ಥರ ಆ ಕಡೆ ಈ ಕಡೆ ನೋಡಿಕೊಂಡು ರೋಡ್ನ ಕ್ರಾಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಬನ್ನಿ ಇವಾಗ ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋಣ. ರೀಲ್ಸ್ನ ಶೂಟ್ ಮಾಡೋಕ್ಕಂತ ಇಲ್ಲಿಗೆ ಬಂದಿದ್ದೀನಿ. ನೋಡೋಣ ಯಾವ್ದು ಎಷ್ಟು ರೀಲ್ಸ್ನ ಮಾಡ್ತೀನಿ ಅಂತ. ನನ್ನ ಇನ್ಸ್ಟಾಗ್ರಾಮ್ ID-ಯಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಂಗೆ ನಾನು ರೀಲ್ಸು ಶೂಟ್ ಮಾಡೋದಕ್ಕೆ ಇದೇ ಪರ್ಫೆಕ್ಟ್ ಜಾಗ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಒಬ್ಬನೇ ಇದ್ದೀನಿ ಅಲ್ಲಿ, ಆ ಮರದಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಮಾಡಬೇಕು. ಒಂದು ಸ್ವಲ್ಪ ರೀಲ್ಸ್ನ ಶೂಟ್ ಮಾಡಿದ್ದೀನಿ, ಹೋಗಿ ಎಡಿಟ್ ಮಾಡಿ ಹಾಕ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಚಾರ್ಜಿಂಗ್ ಬೇರೆ ಇಲ್ಲ, ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಾಯಿದ್ದೀನಿ. ಅಳಿಲುಗಳು ನೋಡಿ, ಅಳಿಲುಗಳಿಗೆ ಯಾರೋ ಕಾಳನ್ನ ಹಾಕ್ಬಿಟ್ಟು ಹೋಗಿದ್ರು, ಅದಕ್ಕೆ ಬಂದು ತಿಂತಾಯಿದ್ವು. ಇಲ್ಲಿ ಮರದಲ್ಲಿ ತುಂಬ ಜಾಸ್ತಿ ಇದ್ದಾವೆ ಅಳಿಲುಗಳು. ನಾನು ಬಂದಿದ್ದೆ ಓಡೋದು. ಇಲ್ಲಿ ನೋಡಿ, ಇದು ಎದುರ್ಕೊಳ್ತಾನೆ ಇಲ್ಲ ಅಷ್ಟೊಂದು. ಒಂದು 5-6 ಡೈಲಾಗ್ನ ಮಾಡಿದ್ದೀನಿ. ಹೋಗಿ ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಎಡಿಟ್ ಮಾಡೋವಾಗ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ನೋಡೋಣ, ಅದರಲ್ಲಿ ಒಂದು 3-4 ಆದರೂ ಕರೆಕ್ಟಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ. ಸಪೋರ್ಟ್ ಮಾಡಿ ಪ್ಲೀಸ್. ನಾವು ಒಂದ್ಸಲಿ ಫೋಟೋಶೂಟಿಗೆ ಬಂದಿದ್ವಿ. ಆವಾಗ ಇಲ್ಲಿ ಐ ಲವ್ BLR ಅಂತಿತ್ತು, ಅಂದರೆ ಐ ಲವ್ ಬೆಂಗಳೂರು ಅಂತ ಇತ್ತು. ಇವಾಗ KR ವೃತ್ತ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ, ದೊಡ್ಡದೊಂದು ವಾಚ್ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಇದೇ KR ಸರ್ಕಲ್. ಹೊಟ್ಟೆ ಬೇರೆ ಹಸಿತಾ ಇತ್ತು. ಎಗ್ ರೈಸ್ನ ಆರ್ಡ್ರ್ ಮಾಡಿದ್ದೆ, ಮಾಡ್ತಾ ಇದ್ದಾರೆ ನೋಡಿ. ಎಗ್ ರೈಸ್ ರೆಡಿ ಆಯಿತು, ಕೊಟ್ಟರು. ಅಣ್ಣ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ತಿನ್ಕೊಂಡು ಮನೆ ಕಡೆ ಹೊರಟೆ. ಮೆಜೆಸ್ಟಿಕ್ಗೆ ಬಂದೆ. ಮೆಜೆಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ಕೊಂಡು ಹೋದರೆ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂತಂದರೆ ತುಂಬ ಜನ ಪಬ್ಲಿಕ್ ಇರ್ತಾರಲ್ವ, ಅದಕ್ಕೆ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಜನದ ಮುಂದೆ ವೀಡಿಯೋ ಮಾಡಿದ್ರೆ ಬೇರೆ ಎಲ್ಲ ಕಡೆಯೂ ಲಾಗ್ ಮಾಡ್ಬೋದು. ಅದಕ್ಕೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಸೀದಾ ನಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಏರಿಯಾಗೆ ಬಸ್ ಎಲ್ಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮುಂದೆ ಒಂದು ನಿಂತಿದೆ ಬಸ್ಸು. ಅದೇ ಬಸ್ ಅಂದ್ಕೊತೀನಿ, ಇದೇ ಬಸ್ ಅಂದ್ಕೊತೀನಿ. ನಮ್ಮ ಏರಿಯಾ ಕಡೆ ಹೋಗೋದು ಇದೇ ಬಸ್ಸು ಹೋಗ್ತಾ ಇದೆ. ಬನ್ನಿ ಹತ್ತಾನೆ ಇವಾಗ. ಬಸ್ ಹತ್ತಿ ನೋಡಿದ್ರೆ ಯಾರೋ ಸರಿಯಾಗಿರೋದನ್ನು ಹಲಸಿನ ಇಟ್ಟಿದ್ರು. ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಗೈಸ್, ಹಲಸಿನ ಹಣ್ಣು. ಬಸ್ ಹತ್ತದ ಮೇಲೆ ಗುರು, ನಮ್ಮ ಏರಿಯಾ ಬರೋವರೆಗೂ ಮಳೆ ಸುರಿತಾನೇ ಇತ್ತು. ಬಸ್ ಹತ್ತದ ಮೇಲೆ ಸ್ಟಾರ್ಟ್ ಆಗಿದ್ದು ಮಳೆ ನಮ್ಮ ಏರಿಯಾ ಬರೋವರೆಗೂ ನಿಂತೇ ಇಲ್ಲ ಗುರು. ಸಖತ್ತು ಬೆಂಗಳೂರು ಫುಲ್ಲು ಮಳೆ ಆಗ್ತಾಯಿತ್ತು. ನೋಡಿ ಮಳೆಯಲ್ಲಿ ಗಾಡಿಗಳು ಹೆಂಗೆ ಹೋಗ್ತಾ ಇದ್ದಾವೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನನ್ನ ಚಾನಲ್ ಇದ್ದಾವೆ, ಹೋಗಿ ಚೆಕ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ.